ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕರ್ಣ ಕೆ. ಇವತ್ತು ನಿಮಗೆ ಏನು ಹೇಳಕ್ಕೆ ನಾನು ಬಂದೀನಿ ಅಂತಂತಂದ್ರೆ, ನೀವು ಏನಾದರೂ ಕೇದಾರ್ನಾಥ್ ಹೋಗೋ ಪ್ಲ್ಯಾನ್ ಮಾಡ್ಲಾಕತ್ತೀರಿ ಅಂತಂತಾರೆ ಬೆಸ್ಟ್. ಇವಾಗ ಅಕ್ಟೋಬರ್ 22 ಒಳಗಡೆನೆ ಹೋಗಿ ಬರ್ರಿ. ಇವಾಗ ವೆದರ್ನು ಅಷ್ಟೊಂದು ಕೋಲ್ಡ್ ಇಲ್ಲ, ಮತ್ತು ಆರಾಮ ಹಾದಿ ಐತಿ, ಹೋಗಿ ಬರ್ರಿ. ಅದು ಹೆಂಗೆ ಟ್ರಿಪ್ ಹೆಂಗಾಗುತ್ತಾ ಹೆಂಗಿಲ್ಲ ಎಷ್ಟು ಖರ್ಚಾಗುತ್ತಾ ಅಂತ ಡೀಟೇಲಾಗಿ ಹೇಳ್ತೀನಿ, ಕೇಳ್ರಿ. ನಾವು ಹೋಗಿದ್ದು ಆ್ಯಕ್ಚುಲಿ ಇಲ್ಲಿ ಡೆಲ್ಲಿಯಿಂದ ಕೇದಾರ್ನಾಥ್ವರೆಗೆ. ನೀವೇನಾದರೂ ಕರ್ನಾಟಕಲಿಂದ ಪ್ಲ್ಯಾನ್ ಮಾಡಕತ್ತಿದ್ರ ನೀವು ಬೆಂಗಳೂರಿನಿಂದ ಡೆಲ್ಲಿಗೆ ಬರ್ಬೇಕು. ಫಸ್ಟ್ ಟ್ರೈನ್ ಯಾವಾಗ ಅವೈಲೇಬಲ್ ಅವ ಅಂತ ಹೇಳ್ತೀನಿ ಕೇಳ್ರಿ. 7:20 PM ಲಿಂತ ಒಂದು ಐತಿ, 2:45 PM ಲಿಂತ ಐತಿ, 8 PM ಲಿಂತ ಐತಿ, 7 PM ಲಿಂತ ಐತಿ, 1 PM ಲಿಂತ ಐತಿ, 2:45 PM ಲಿಂತ ಐತಿ, 10:45 PM ವರೆಗೂ ಐತಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಟ್ರೈನ್ ಅದಾವ. ನೀವು ಯಾವುದೇ ಒಂದು ಟ್ರೈನ್ ಹಿಡ್ಕೊಂಡು ಆರಾಮಾಗಿ ದಿಲ್ಲಿಗೆ ಬರ್ಬೋದು. ಅಲ್ಲಿ ಎಷ್ಟು ಖರ್ಚಾಗ್ತದೆ ಅದು ನಿಮ್ಮದು. ನಾವು ಆ್ಯಕ್ಚುಲಿ ಇಲ್ಲಿಂದ ಜೈಪುರ್ನಿಂದ ಹರಿದ್ವಾರ್ಗೆ ಡೈರೆಕ್ಟ್ ಟ್ರೈನ್ ಅವೈಲೇಬಲ್ ಇದ್ದ ಸಲುವಾಗಿ ನಾವು ಏನಂತ ಜೈಪುರ್ನಿಂದ ಹರಿದ್ವಾರಕ್ಕೆ ಟ್ರೈನ್ ಬುಕ್ ಮಾಡಿದ್ವಿ. ಅದು ಒಂದು ಮಿನಿಮಮ್ ಮತ್ತು 180 ಜನರಲ್ ಟಿಕೆಟ್ ಇತ್ತು. ಸೊ ನಾವು ಟ್ರಾವೆಲ್ ಮಾಡಿದ್ವಿ. ಮತ್ತು ನೀವೇನಾದರೂ ಬರಬೇಕಂತ ಅಂದ್ಕೊಂಡ್ರೆ ಅಲ್ಲಿನ ಟ್ರೈನಿಂದ ಫೆಸಿಲಿಟಿ ನೋಡ್ಕೊಂಡು ಡೆಲ್ಲಿಗೆ ಬರ್ಬೇಕು. ಫಸ್ಟ್ ಡೆಲ್ಲಿಲಿಂದ ಹರಿದ್ವಾರಕ್ಕೆ ಟ್ರೈನ್ ಅವೈಲೇಬಲ್ ಅದಾವ. ಅಲ್ಲಿಂದ ಒಂದು ಎಷ್ಟು ಅಮೌಂಟ್ ಆಗುತ್ತಾ ನೋಡ್ರಿ. ಯಾಕಂದ್ರೆ ನಾವು ಡೈರೆಕ್ಟ್ ಇಲ್ಲೇ ಡೆಲ್ಲಿಲಿಂದ ಹರಿದ್ವಾರಿಗೆ ಬುಕ್ ಮಾಡಿದ್ವಲ್ಲ, 180 ಆಗಿತ್ತು. ಅಲ್ಲಿಂದ ಅಲ್ಲಿ ಎಷ್ಟು ಇರುತ್ತೆ, ಒಂದು 100 or 108 ರೂಪೀಸ್ ಇರುತ್ತೆ. ಮತ್ತು ಅದು ಟ್ರಿಪ್ ಈ ಫುಲ್ ಡೀಟೇಲ್ ಆಗಿ ಆ ಟ್ರಿಪ್ ಬಗ್ಗೆ ಹೇಳ್ತೀನಿ ಕೇಳ್ರಿ. ಏನು, ಫಸ್ಟ್ ನಾವೇನು ಜೈಪುರ್ನಿಂದ ಡೈರೆಕ್ಟ್ ಹರಿದ್ವಾರಕ್ಕೆ ಹೋದ್ವಿ. ಹರಿದ್ವಾರದಿಂದ ಅಲ್ಲಿ ಟ್ರೈನ್ ಅವೈಲೇಬಲ್ ಇಲ್ಲ, ಬಸ್ ಅವೈಲೇಬಲ್ ಅದಾವ. ಪರ್ ಹೆಡ್ ಬಸ್ಸಿಗೆ 800 ಆರ್ ಇನ್ನೂ ಸಣ್ಣ ಅಥವಾ ಅದ್ರಾಗ ಎಕ್ಸ್ಪ್ರೆಸ್ ಬಿಟ್ಟು ಒಂದಕ್ಕೆ 700 ಐತಿ. ಅದಕ್ಕಿಂತ ಬೆಸ್ಟು ನೀವೇನಾದರೂ 7 ಜನ 6 ಜನ ಇದ್ದರೆ ಸಪ್ರೇಟಾಗಿ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೋದು. ಪರ್ ಹೆಡ್ ಅದನ್ನು 700 ರೂಪೀಸ್. ನಾವು ಹಾಗೆ ಮಾಡ್ಕೊಂಡು ಹೋಗಿದ್ವಿ. ಯಾಕಂದ್ರೆ ನಾವು 7 ಜನ ಹೋಗಿದ್ವಿ, ಅಂದರೆ 7 ಮಂದಿ ಹೋಗಿದ್ವಿ. ಪರ್ ಹೆಡ್ 700 ರೂಪಾಯಿ ಕೊಟ್ಟು ಹೋಗಿದ್ವಿ. ಅದು ನೋಡ್ರಿ, ನಾವು ಇಲ್ಲಿಂದ ಬಿಟ್ಟಿದ್ದು ಅಂದ್ರೆ ಹರಿದ್ವಾರ್ನಿಂದ ಬಿಟ್ಟಿದ್ದು 2 ಗಂಟೆಗೆ. ಎಷ್ಟು, 2 ಗಂಟೆಗೆ. 2 ಗಂಟೆಲಿಂದ ಡೈರೆಕ್ಟ್ ಅಲ್ಲಿ ಹೋಗ್ಬೇಕಂತಂದ್ರೆ 11 ನಿಯರ್ ಆಗಿತ್ತು. ಅಂತಂದ್ರೆ 9.5 ಗಂಟೆ ಬೇಕು. ಸೊ ಆದಷ್ಟು ಬೇಗ ಹೋಗಿ ಬೇಗ ಅಲ್ಲಿ ತಲುಪಕ್ಕೆ ಟ್ರೈ ಮಾಡ್ರಿ. ಯಾಕಂತಂದ್ರೆ ನೈಟ್ ಆದರೆ ಸುಮ್ಮನೆ ರಿಸ್ಕ್ ಅಲ್ಲ. ಟ್ರಿಪ್ ಅಂತ ಜಾಗದಾಗ ರೂಮ್ ಏನಾದರೂ ಸಿಕ್ಕಿಲ್ಲ ಅಂತಂದರೆ. ಇನ್ನೊಂದು, ಹರಿದ್ವಾರ್ಲಿಂದ ನೀವು ಏನಾದರೂ ಇವಾಗ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಸೋನ್ ಪ್ರಯಾಗ್ ಹೋಗಬೇಕು. ಸೋನ್ ಪ್ರಯಾಗ್ ಹೋಗುವಾಗ ಅವನಿಗೆ ಮೊದಲೇ ಮಾತಾಡಿರ್ಬೇಕು. ಏನು ಗೊತ್ತು, ಅಲ್ಲಿ ಒಂದು ದೇವ್ ಪ್ರಯಾಗ್, ಒಂದು ರುದ್ರ ಪ್ರಯಾಗ್ ಅಂತ ಒಂದು ಪ್ಲೇಸಸ್ ಅದಾವ. ಅವೆರಡು ಪ್ಲೇಸಸ್ ತೋರಿಸ್ಕೊಂಡು ಒಯ್ಬೇಕಂತ ಮಾತಾಡಿ ಅವು ನೋಡಿಕೊಂಡು ಅಲ್ಲಿ ನೀವೇನು ಫೋಟೋಸ್ ಕ್ಲಿಕ್ ಮಾಡ್ಕೋತೀರ ಅದು ನಿಮಗೆ ಬಿಟ್ಟಿದ್ದು. ಅದು ಕಂಪಲ್ಸರಿ ಮಾತಾಡ್ಕೊಂಡು ಹೋಗ್ರಿ, ಅಂತ ಮೆಮೊರಿ ನಿಮಗೆ ಮತ್ತೆ ಸಿಗಂಗಿಲ್ಲ. ಸೊ ಅದು ಎಲ್ಲ ಆಗಿದ್ಮೇಲೆ ನೀವು ಸೋಂಪ್ರಾಯಿಗೆ ಬರ್ತೀರಿ. ಅಲ್ಲಿ ಸ್ವಲ್ಪ ಜನ ಅಂತಾರ ಗೌರಿಕುಂಡಕ್ಕೆ ಹೋಗಿ ರೂಮ್ ಮಾಡ್ರಿ, ಅಲ್ಲಿ ನಿಯರ್ ಆಗುತ್ತೆ, ಮ್ಯಾಲೆ ಹೋಗ್ಬೋದು ಅಂತ. ನಾನು ಹೇಳೋದೇನು ಅಂತಂದ್ರೆ, ಅಲ್ಲಿ ಹೋಗಿದ್ರೆ ಸ್ವಲ್ಪ ಕಾಸ್ಟ್ಲಿ ಅದಾವ ರೂಮ್. ಯಾಕಂದ್ರೆ ನಿಯರ್ ಆಗುತ್ತಾ, ಎಷ್ಟಾದ್ರೂ ಬಿ ಪ್ಲೇಸ್ ನಿಯರ್ ಎಲ್ಲ ಕಾಸ್ಟ್ಲಿ ಇರುತ್ತಲ್ಲ. ಸೊ ಅದ್ರ ಸಲುವಾಗಿ ಅಲ್ಲಿ ಮಾಡೋಕ್ಕಿಂತ ಬೆಸ್ಟ್ ಅಂತಂದ್ರೆ ಸೌನ್ ಪ್ರಯಾಗದಾಗೆ ಮಾಡಿಬಿಡ್ರಿ. ಅಲ್ಲಿನ ಮಾರ್ನಿಂಗ್ 50 ರೂಪೀಸ್ದು ಟ್ಯಾಕ್ಸಿ ಐತಿ, ಒಯ್ದು ಕರ್ಕೊಂಡು ಹೋಗುತ್ತಾ. 5 ಕಿಲೋಮೀಟರ್ಸ್ ಇರುತ್ತೆ. ಅದ್ರ ಸಲುವಾಗಿ ಅಲ್ಲಿ ಇರೋದು ಒಂದು ಸೋನ್ ಪ್ರಯಾಗದಾಗ ಇರೋದು ಭಾಳ ಬೆಸ್ಟ್. ಅಲ್ಲಿ ಪರ್ ಹೆಡ್ 100 ರೂಪೀಸ್ ಒಂದು ರೂಮ್ ಐತಿ. ಅವನ ನಂಬರು ನಾನು ಲಾಸ್ಟಿಗೆ ಹಾಕಿರ್ತೀನಿ. ನಿಮಗೆ ಬೇಕಾದರೆ ಅಲ್ಲಿ ಒಬ್ಬೊಂದು ಬೈದು ನಾನು ನಂಬರ್ ತೊಗೊಂಡಿನಿ, ಅವ್ನ ಡೀಟೇಲ್ ಅಲ್ಲಿ ಕೊಟ್ಟಿರ್ತೀನಿ, ಅವನ ಹೆಸರು ಮತ್ತು ಅವ್ನ ನಂಬರ ಲಾಸ್ಟಿಗೆ. ಸೊ ನೀವು ಅಲ್ಲಿ ಹೋಗಿ ಲಾಸ್ಟ್ ವಿಡಿಯೋ ಮುಗಿಯುವಾಗ ಆ ನಂಬರ್ ತೊಗೊಂಡು ಕಾಲ್ ಮಾಡಿ ಕೇಳ್ಬೋದು. ಅಲ್ಲಿ ನೀಟ್ ರೂಮ್ ಮಾಡ್ಬೋದು. ಅಲ್ಲಿ ಮುಗಿಸ್ಕೊಂಡು ನಾವು ಮಾಡಿದ್ದೇನಂತಂದ್ರೆ ಏನಂತಾರೆ ನೈಟ್ ಎಲ್ಲ ಊಟ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡಿ ಮಾರ್ನಿಂಗ್ 2 o'clock ಎದ್ದು ರೆಡಿಯಾಗಿ 4 o'clock ತನಕ 7 ಮೆಂಬರ್ಸ್ ಎಲ್ಲರೂ ರೆಡಿಯಾಗಿದ್ವಿ. ಅಲ್ಲಿಂದು ಬಿಟ್ಟು ನಾಷ್ಟಾ ಅದು ಇದು ಅನ್ಕೋತಾ ಅದು ಇದು ಪರ್ಚೇಸ್ ಮಾಡ್ಕೋತಾ ಸ್ಟಿಕ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಟಿಕ್ ಇಲ್ದೇ ಹೋಗ್ಲಕ್ಕೆ ಹೋಗ್ಬೇಡ್ರಿ. ನಾನು ತಿಂಡಿ ಹೆಚ್ಚಾಗಿ ನಾನು ಸ್ಟಿಕ್ ಇಲ್ದೇ ಹೋಗಿದ್ದೆ. ಸೊ ಸಪೋರ್ಟಿಂಗ್ ಏನೇ ಇರಲಿಲ್ಲ, ಆದರೂ ಭಾಳ ತಕ್ಲೀಫಿ ಅನುಭವಿಸೀನಿ. ನೀವು ಹಂಗೆ ಅನುಭವಿಸ್ಲಕ್ಕೆ ಹೋಗ್ಬೇಡ್ರಿ. ಒಂದು 40 ರೂಪೀಸ್ ಒಂದು ಸ್ಟಿಕ್ ಇರುತ್ತೆ, ಅದು ತೊಗೊಳ್ರಿ, ಅದು ಹೆಲ್ಪ್ಫುಲ್ ಇರುತ್ತೆ. ಅದು ತೊಗೊಂಡು ನಾವು ಕೆಳಗಿನಿಂದ 5 o'clock ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ವಾಕ್.
22 ಕಿಲೋಮೀಟರ್ಸ್. ಅಲ್ಲಿ ಆ್ಯಕ್ಚುಲಿ 16 ಕಿಲೋಮೀಟರ್ ಅಂತಾರೆ, ಬಟ್ ಅದು 16 ಕಿಲೋಮೀಟರ್ ಅಲ್ಲ, 22 ಕಿಲೋಮೀಟರ್ಸ್. ಬೈ ವಾಕ್ ನಾವು ಕೆಳಗಿಂದ ಸ್ಟಾರ್ಟ್ ಮಾಡಿದ್ದು 5 ಗಂಟೆಗೆ. ಅಲ್ಲಿ ಹೋಗಿ ನಾವು ರೀಚ್ ಆಗಿದ್ದು ಅಲ್ಲಿ ಇಲ್ಲಿ ರೆಸ್ಟ್ ಮಾಡ್ಕೋತಾ ಅದು ತಿನ್ಕೋತಾ ಅಲ್ಲಿ ಹೋಗಿ ರೀಚ್ ಆಗಿದ್ದು 2 o'clock, ಮೀನ್ಸ್ 9:30 ಗಂಟೆ ನಮಗಲ್ಲಿ ಬೇಕಾಗಿದ್ದ. ನೀವೇನಾದರೂ ಜಲ್ದಿ ಹೋಗಬೇಕು ಅಂತ ಅನ್ಕೊಂಡಿದ್ರೆ ರೆಸ್ಟ್ ಮಾಡ್ದೇ ಹೋಗ್ಬೋದು, ಬಟ್ ರೆಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಷ್ಟು 22 ಕಿಲೋಮೀಟರ್ಸ್ ಸ್ಟ್ರೇಟ್ ಹಾದಿದ್ರೆ ನಡಿಬೋದು. ಅಲ್ಲಿ ಎಲ್ಲ ಅಂದ್ರೆ ಹೈಟ್ ಇರೋದು, ಏರಕ್ಕೆ ಆಗಂಗಿಲ್ಲ, ಮತ್ತು ರಸ್ತೆನೂ ಅಷ್ಟೊಂದು ಸರಿಯಾಗಿಲ್ಲ. ಸೊ ರೆಸ್ಟ್ ಮಾಡ್ಕೋತಾ ಅದು ನೀರು ಕುಡ್ಕೋತಾ ಅದೇನಾದ್ರು ತಿನ್ಕೋತಾನೆ ಹೋಗ್ರಿ, ಭಾಳ ಬೆಸ್ಟು. ಅಲ್ಲಿ ನಾವು ಹೋಗಿ ರೀಚ್ ಆಗಿದ್ದು 2 o'clock. ನಾವೆಲ್ಲ ಏನು ಪ್ಲ್ಯಾನ್ ಮಾಡಿದ್ವಿ ಮೊದಲು ಅಂತಂದ್ರೆ ಒಂದೇ ದಿನದಾಗ ಏರಿ ಒಂದೇ ದಿನದಾಗ ಇಳಿಬೇಕೆಂಬ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ವಿ. ಸೊ ಅದ್ರಂಗೆ ತಕ್ಕಂತ ಒಂದು ಸ್ವಲ್ಪ ಜನ ಮಾಡಿದ್ವಿ, ಸ್ವಲ್ಪ ಜನ ಅಲ್ಲೇ ಸ್ಟೇ ಮಾಡಿ ಬಂದರು. ಸೊ ನಾವು ಮಾತ್ರ ಇಳಿದಿದ್ವಿ. ಅಲ್ಲಿ ಹೋಗಿ ರೀಚ್ ಆದೇವು ಅನ್ಕೋರಿ 2 o'clock. ಅಲ್ಲಿ ಫ್ರೆಶ್ ಅಪ್ ಆಗಕ್ಕೆ ರೂಮ್ ಅವೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ರಿಟರ್ನ್ ಬರೋರಿದ್ರೆ ರೂಮ್ ಏನು ಕೇಳಕ್ಕೆ ಹೋಗ್ಬೇಡ್ರಿ. ಅಲ್ಲೇ ದೇವ್ರ ಗುಡಿದ್ದು ಕೆಳಗಡೆನೆ ಒಂದು ನೀರು ಹರಿಯೋದೊಂದು ಹಳ್ಳ ಐತಿ. ಹಳ್ಳದ ಹತ್ರ ಹೋಗಿ ಅಲ್ಲೇ ಒಂದು ಫೆಸಿಲಿಟಿ ಐತಿ ಇರಕ್ಕೆ, ಅದು ಏನಂತ ರೂಮ್ನಾಗ ಚೇಂಜ್ ಮಾಡಕ್ಕಂಗೆಲ್ಲ ಎಲ್ಲ ಮರಿ ಅದಾವ. ಅಲ್ಲಿ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡ್ದೇವ್ರಿ. ಅಲ್ಲಿಂದ ಹೋದೇವಿ. ಅಲ್ಲಿ ಎಂಟ್ರಿಗೆ ಓಮ್ ಇತ್ತು, ಅಲ್ಲೊಂದು ದರ್ಶನ ತೊಗೊಂಡ್ವಿ. ಮತ್ತೆ ಹೋಗಿ ಫಸ್ಟ್ ಅದು ಫ್ರೆಶ್ ಅಪ್ ಆಗೋಣ. ನಿಮಗೆ ಮೊದಲೇ ರಿಜಿಸ್ಟ್ರೇಷನ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಗೂಗಲ್ ಒಳಗೆ ಮೊದಲೇ ರಿಜಿಸ್ಟರ್ ಆಗಿರ್ಬೇಕು. ಯಾಕಂತಂದ್ರೆ ನಿಮಗೆ ಅಲ್ಲಿ ದೇವ್ರದ ದರ್ಶನ ಅಭಿಷೇಕ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ರಿಜಿಸ್ಟ್ರೇಷನ್ ತೊಗೊಂಡು ಅಲ್ಲಿ ಒಂದು ಎಂಟ್ರಿ ಟಿಕೆಟ್ ಕೊಡ್ತಾರೆ. ಅದು ಇಂಪಾರ್ಟೆಂಟ್. ಫಸ್ಟ್ ಮೈಂಡ್ನಾಗ ಫಿಕ್ಸ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಇಲ್ಲೇ ಆಗಿರ್ಬೇಕು. ನಿಮಗೇನಾದರೂ ಮತ್ತೆ ಅದು ರಿಜಿಸ್ಟ್ರೇಷನ್ ಬೇಕು, ಹೆಂಗೆ ಮಾಡಬೇಕು ಆನ್ಲೈನ್ ಒಳಗೆ ಅಂತಂದ್ರೆ ನನಗೆ ಏನಂತಾರೆ ಕಮೆಂಟ್ ಮಾಡಿರಿ, ಕಮೆಂಟ್ ಹಾಕಿರಿ ಹೆಂಗೆ ಮಾಡ್ಬೇಕು ಭಯ್ಯ ಅಂತ. ನಾನು ಆ ವಿಡಿಯೋ ಅದೊಂದು ಬಿಡ್ತೀನಿ. ಹಾಗೆ ಅದು ನಾವು ರಿಜಿಸ್ಟ್ರೇಷನ್ ಒಬ್ಬ ಹುಡುಗ ಅದೆಲ್ಲ ನೋಡ್ಕೊಂಡಿದ್ದ. ಸೊ ಅವ್ನು ಹೇಳಿದ್ದ, ಎಲ್ಲರದ್ದು ಮಾಡಿದ್ದ ಪಾಪ. ಅದು ಅವನಿಂದ ನಮಗೆ ಭಾಳ ಹೆಲ್ಪ್ಫುಲ್ ಆಯಿತು. ಅಲ್ಲಿ ಹೋಗೋಣ ಮಾಡಿಕೊಂಡು ಟಿಕೆಟ್ ತೊಗೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಮತ್ತೆ ಹೋಗಿ ಅದು ಟಿಕೆಟ್ ಕೊಟ್ಟು ದರ್ಶನ ಅವಾಗ ನಾವು ಹೋದಾಗೇನು ಲೈನ್ ಇರಲಿಲ್ಲ. ಬಟ್ ಮಾರ್ನಿಂಗ್ ಹೊತ್ತಿಗೆ ಭಾಳ ದೊಡ್ಡ ಲೈನ್ ಇರ್ತದೆ. ಯಾವಾಗ ಫ್ರೀ ಇರ್ತದೆ ಅವಾಗ ನೀವು ಹೋಗಿ ಮುಗಿಸ್ಕೊಂಡು ಬಿಡ್ರಿ. ಹಾಗೆ ಮತ್ತು ಅಲ್ಲಿಂದೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬರೋಕೆ ಪ್ಲ್ಯಾನ್ ಮಾಡಿದೇವ್ರಿ. ಎಲ್ಲ 4 ಗಂಟೆ ಅಲ್ಲೆಲ್ಲ ಓಡಾಡಿದ್ವಿ, ಫೋಟೋ ತಗೊಂಡ್ವಿ, ನೋಡಿದ್ವಿ, ಎಲ್ಲ ಮಾಡಿದ್ವಿ. 6 o'clock ಬಿಡಬೇಕೆಂಬ ಪ್ಲ್ಯಾನ್ ಇತ್ತು. ಸೊ ನಾವು 7ಗೆ ಅಲ್ಲಿ ಬಿಟ್ಟಿದ್ವಿ. ಇನ್ನೂ ಸ್ವಲ್ಪ ಜನ ಅಲ್ಲೇ ಸ್ಟೇ ಮಾಡಿದ್ರು. ಅವ್ರು ನನಗೆ ಕೊಟ್ಟಿರೋ ಡೀಟೇಲ್ಸ್ ಏನಂತಂದ್ರೆ, ಅಲ್ಲಿ ಸ್ಟೇ ಮಾಡ್ಬೇಕಂತ ಅಂದ್ಕೊಂಡ್ರೆ ಪರ್ ಹೆಡ್ 100 rupees ಅಂತ. ನಮಗೆ ಗೊತ್ತಿರಲಿಲ್ಲ ಫಸ್ಟ್, ಆದರೂ ನಾವು ಸ್ಟೇ ಮಾಡ್ತಾ ಇರಲಿಲ್ಲ. ಆದರೂ ಅಲ್ಲಿ ಯಾರಾದರೂ ಇರಬೇಕು ಅನ್ಕೊಂಡ್ರೆ 100 rupees ಒಂದು ಕ್ಯಾಂಪ, ಓಕೆ, ಪರ್ ಹೆಡ್. ಅಲ್ಲಿ ಒಬ್ಬರಿಗೆ 100 rupees ಇತ್ತು. ಮತ್ತೇನಾದರೂ ಮುಂಜಾನೆದ್ದು ನೀನು ಹಾಟ್ ವಾಟ್ರ್ ಬೇಕು ಸ್ನಾನ ಮಾಡೋಕೆ ಅಂತಂದರೆ 150 rupees ಒಂದು ಬಕೆಟ್. ಏನು ಗೊತ್ತು, ಒಂದು ಬಕೆಟ್ 150 rupees ಹಾಟ್ ವಾಟರ್ ಅದು ತೊಗೊಳ್ಬೋದು ಇಫ್ ನಿಮಗೇನಾದರೂ ನೀಡಿತ್ತು ಅಂತಂದರೆ. ಮತ್ತು ಅಲ್ಲಿ ಏನಂತಾರೆ ಒಂದು ಕ್ಯಾಂಪ್ ಒಳಗೆ ನಿಮಗೆಲ್ಲ ಚಳಿ ಒಂದು ಕೆಟ್ಟ ಥಿಂಕ್ ಇದ್ರೆ ಅದ್ರ ಬಗ್ಗೆ ತೆಗೆದುಬೇಡ್ರಿ. ಯಾಕಂತಂದ್ರೆ ಅಲ್ಲಿ ಒಂದು ಹೀಟ್ರ್ ಹಾಕಿರ್ತಾರಂತ. ಸೊ ಅದರಿಂದ ನಿಮಗೇನೋ ಸ್ವೆಟ್ ಬಿಡೋಕ್ಕೆ ಸ್ಟಾರ್ಟ್ ಆಗ್ತದೆ, ಮಾತ್ರ ಚಳಿ ಇಡಂಗಿಲ್ಲ. ಅದರ ಸಲುವಾಗಿ ಅಲ್ಲಿಂದ ಅದು ಡೀಟೇಲ್ಸ್. ಅಲ್ಲಿಂದ ಮುಗೀತು. ನಾವು ಮತ್ತೆ ಅಲ್ಲಿಂದ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು 7 o'clock ಊಟ ಎಲ್ಲ ಮಾಡಿಕೊಂಡು 7:50 ಹಂಗೆ ಬಿಟ್ಟಿದ್ವಿ. ಮ್ಯಾಲೆ ಹತ್ತಕ್ಕೆ ಅಷ್ಟು ಟೈಮ್ ತೊಗೊಂಡಿದ್ವಿ, ಎಷ್ಟು 9:30. ನಾವು ಅಂದ್ಕೊಂಡಿದ್ವಿ ಕೆಳಗಿಳುವಾಗ ಆರಾಮಾಗಿ ಬರ್ಬೋದು ಅಂಬೋದೊಂದು ಇಂಟೆನ್ಷನ್ ಇತ್ತು. ಬಟ್ ಆಗಲಿಲ್ಲ ಗುರು. ಅಲ್ಲಿಂದ ಮತ್ತೆ ಕೆಳಗಡೆ ಬರೋಕೆ ಹೆವಿ ಪೇನ್ ಆಗಿದ್ವು ಕಾಲ. ಹಂಗೆ ಅಡ್ಜಸ್ಟ್ ಮಾಡ್ಕೋತೆಲ್ಲ ಬಂದು ಒಂದು 7 hours ನಮಗೆ ಹತ್ತಿತ್ತು. ಅಂತಂತಂದ್ರೆ ನಾವು ಕೆಳಗೆ ಬರೋಕೆ ಎಷ್ಟು ನಿಯರ್ 2 AM ಆರ್ 1 AM ತನಕ ಟೈಮ್ ತೊಗೊಂಡಿದ್ವಿ. ಎಷ್ಟು 7 hours ಇಳಿಯೋಕೆ ಅಲ್ಲಿ ಬೇಕು. ಮತ್ತು ಅಲ್ಲೇ ಒಂದಿನ ಮತ್ತೆ ಅದೇ ರೂಮ್ನಾಗ ಸ್ಟೇ ಮಾಡಿ ಅಲ್ಲೇ 100 rupees ಮತ್ತೆ ಕೊಟ್ಟು ಮುಂಜಾನೆ ಎದ್ದು ರೆಡಿಯಾಗಿ ಮತ್ತೆ ತಿಂದು, ಮತ್ತು ನೀವೇನಾದರೂ ರಿಟರ್ನ್ ಬರುವಾಗ ಏನಾದರೂ ಪ್ಲ್ಯಾನ್ ಇತ್ತು ಅಂತಂದ್ರೆ ಅಲ್ಲಿ ಟ್ಯಾಕ್ಸಿ ಅವೈಲೇಬಲ್ ಇರ್ತಾವೆ ನಿಯರ್ ನೀವೆಲ್ಲೇ ಸೋಮಪ್ರಯಾಗದ ಒಳಗೆ. ಅಲ್ಲಿ ಮಾತ್ರ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂತಂತಂದ್ರೆ ಅಲ್ಲಿ ಫುಲ್ ಫಿಕ್ಸ್ ರೇಟ್ ಐತಿ, 900 rupees ಪರ್ ಹೆಡ್.
ಅದೇ ತಕ ಮಾಡ್ರಿ 850. ಸೊ ಅದು ಫಿಕ್ಸ್ ರೇಟ್ ಐತಿ. ಅದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ಏನಂತಂದ್ರೆ ಅಷ್ಟು ರೊಕ್ಕ ವೇಸ್ಟ್ ಮಾಡೋದು ಹತ್ತಂಗೆ ಇಲ್ಲ. ಅಲ್ಲಿಂದ ಸ್ವಲ್ಪ ಬೈ ವಾಕ್ ಒಂದು 500 ಮೀಟರ್ ಮುಂದೆ ಬರ್ರಿ. ಅಲ್ಲಿ ನಗ್ಗಂಟು ಟ್ಯಾಕ್ಸಿ ನಿಮ್ಮ ಸಲ ಕಾಯ್ತಾ ಇರ್ತಾವೆ. ಅವರು ನೀವು ಹೇಳೋ ರೇಟಿನಾಗ ಕಮ್ಮಿ ರೇಟ್ ಒಳಗೆ ಬರಕ್ಕೆ ರೆಡಿ ಆಗ್ತಾರೆ. ಸೊ ನೀವು ಭಾಳ ಬೆಸ್ಟ. ಅಲ್ಲಿ ಕೊಡೋಕ್ಕಿಂತ ಮುಂದೆ ಬಂದು ಕೇಳ್ರಿ, ಅಲ್ಲಿ ನಿಮಗೆ ಕಮ್ಮಿ ರೊಕ್ಕದಾಗೆ ಆರಾಮಾಗಿ ಕರ್ಕೊಂಬರ್ತಾರೆ. ನಾವು ಕೂಡ ಅಲ್ಲೇ ಫಸ್ಟಿಗೆ ಕೇಳಿ ಮಳ್ಳಾಗಿ ಸ್ವಲ್ಪ ಮುಂದೆ ಬಂದು ಏನಾದರೂ ಮಾಡಮ್ಮ, ಏನೋ ಸಿಗುತ್ತೆ ಏನೋ ತಿಳ್ಕೊಂಡು ಮುಂದೆ ಬಂದ್ವಿ. ಬಟ್ ಚೆನ್ನಾಗಿರೋ ಒಂದು ಲೋ ಕಾಸ್ಟ್ ಒಳಗೆ ಆರಾಮಾಗಿ ಕರ್ಕೊಂಬಂದರು. ಫಸ್ಟ್ ಅಲ್ಲಿಂದ ಬರುವಾಗ ಅವನಿಗೆ ಮಾತಾಡ್ರಿ, ಏನು ಅಲ್ಲಿಂದ ಬರುವಾಗ ನಮ್ಗೆ ಗಂಗಾ ಆರತಿ ನೋಡೋದೈತಿ. ಅದ್ರ ಸಲುವಾಗಿ ಅಲ್ಲಿಂದ ನಿಮಗೆ ಬರೋಕೆ ಮಿನಿಮಮ್ ಒಂದು 7 hours ಬೇಕು. ಅದ್ರ ಸಲುವಾಗಿ ಅಲ್ಲಿ ಗಂಗಾ ಆರತಿ ನಿಮಗೆ ಏನಾದರೂ ನೋಡೋದಿತ್ತು ಅಂತಂದ್ರೆ 6 o'clock ನೀವು ಅಲ್ಲ ಪ್ರೆಸೆಂಟಾಗಿರ್ಬೇಕು. ಅಲ್ಲಿ 6 7 ತನಕ ಗಂಗಾ ಆರತಿ ಆಗುತ್ತಾ. ಭಾಳ ಬೆಸ್ಟ್ ಪ್ಲೇಸು, ನೀವು ನೋಡುವಂಥ ಪ್ಲೇಸು. ಕಂಪಲ್ಸರಿ ನೋಡೇ ಬರ್ರಿ. ಇನ್ನೊಂದ್ಸಲ ಹೋಗಕ್ಕೆ ಆಗ್ತದೋ ಇಲ್ಲೋ ಅದೊಂದು ಕಂಪಲ್ಸರಿ ನೋಡಿ ಬರ್ರಿ. ನೀವು ಮೊದಲೇ ಇಲ್ಲಿಂದ ಬಿಡಕತ್ತಿರಲ್ಲ ಸೋಮಪ್ರಯಾಗಲಿಂದ, ಆವಾಗ ಅಲ್ಲಿ 7 hours ಬೇಕು ಅಂತಂದ್ರೆ ನೀವು ಇಲ್ಲಿಂದ 1 o'clock or 12 o'clock ಬಿಡ್ಲಕ್ಕೆ ಸ್ಟಾರ್ಟ್ ಮಾಡಿರಿ. ಅಲ್ಲಿ ಆರಾಮಾಗಿ 6 or 11 o'clock ಬಿಟ್ಟರೆ ಅಲ್ಲಿ 6 hours ಅಲ್ಲಿ ಇರ್ತೀರಿ. ಆವಾಗ ಅದನ್ನ ನೋಡಿಕೊಂಡು ಆರಾಮಾಗಿ ಬರ್ಬೋದು. ಅಲ್ಲಿಂದ ಮತ್ತೆ ನೀವು ರೈಲ್ವೆ ಸ್ಟೇಷನಿಗೆ ಬಂದು ಹರಿದ್ವಾರಲಿಂದ ಮತ್ತೆ ಜೈಪುರಿಗೆ ಟ್ರೈನ್ ಇರುತ್ತೆ. ನಾವು ಬಂದಿದ್ದು ಜೈಪುರ. ಬಟ್ ನೀವು ಏನಾದರೂ ಇದು ಬಿದರ್ಲಿಂದ ಸಾರಿ ನೀವೇನಾದರೂ ಬೆಂಗಳೂರಿನಿಂದ ಬಂದಿದ್ರೆ, ಬೆಂಗಳೂರಿಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಹರಿದ್ವಾರಲಿಂದ ಮತ್ತೆ ಡೆಲ್ಲಿ ಟ್ರೈನ್ ಐತಿ. ಡೆಲ್ಲಿಗೆ ಹೋಗಿ ಡೆಲ್ಲಿಲಿಂದ ಮತ್ತೆ ನಿಮ್ಮ ಬೆಂಗಳೂರಿಗೆ ರಿಟರ್ನ್ ಟ್ರೈನ್ ಇರ್ತಾವೆ. ಇಷ್ಟೇ. ನಿಮ್ಗೆ ಇಷ್ಟೆಲ್ಲ ಮಾಡೋಕೆ ಎಷ್ಟು ಖರ್ಚ ಬರ್ತದ ಅಂತಂದರೆ ಓನ್ಲಿ 2400 rupees ಅಷ್ಟೇ. ನಿಮ್ಮ ಹತ್ರ 2400 ರೂಪಾಯಿ ಇದ್ದೀವಿ ಅಂತಂತಂದ್ರೆ ಡೆಲ್ಲಿಲಿಂದ ಹರಿದ್ವಾರಲಿಂದ ಮತ್ತು ಕೇದಾರ್ನಾಥ್ ಹೋಗಕ್ಕೆ ಭಾಳ ಈಸಿ. 2400 ಅಷ್ಟೇ ನಿಮಗೆ ಬೇಕಾಗಿತ್ತು. ಅಷ್ಟು ರೊಕ್ಕ ಇದ್ದರೆ ಆರಾಮಾಗಿ ಟ್ರಿಪ್ ಮಾಡ್ಕೋಬೋದು. ಇನ್ನೊಂದು, ಅಲ್ಲಿ ಕೆಳಗಡೆಯಿಂದ ಏನು ಹೇಳೀನಿ, ಸೋಮಪ್ರಯಾಗ ಹೋಗಿ ಅಲ್ಲಿಂದ ಗೌರಿ ಕುಂಡಲಿಂದ ಕೇದಾರ್ನಾಥ್ ಹೋಗಕ್ಕೆ ಬೈ ವಾಕ್ ಹೋಗ್ಬೇಕಲ್ಲ 22 kilometer. ಅದು ನೀವು ನಡ್ಕೋತಾನೂ ಹೋಗ್ಬೋದು, ವಿತ್ ಹಾರ್ಸ್ ಕುದುರೆಲಿಂತನೂ ಹೋಗ್ಬೋದು, ಬೈ ಮನುಷ್ಯ ಒಬ್ಬ ಎತ್ಕೊಂಡು ಹೋಗ್ತಾನೆ ಅವನಿಂತ ಹೋಗ್ಬೋದು. ಹೆಲಿಪ್ಯಾಡ್ ಇರುತ್ತೆ, ಅದು ಹೆಲಿಕಾಪ್ಟ್ರಲ್ಲಿಂತನೂ ಹೋಗ್ಬೋದು. ಹೆಲಿಕಾಪ್ಟ್ರಿಗೆ 8000 rupees ಪರ್ ಹೆಡ್, ಮತ್ತು ಹಾರ್ಸಿಗೆ 1500 ಕೆಳಗಿನಿಂದ ಮೇಲ್ವರೆಗೆ. ಆ ಮನುಷ್ಯಗೂ ಪರ್ ಹೆಡ್ 2000 ಇಯರ್ ಇರುತ್ತೆ. ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕೆಂಬ ಸಲುವಾಗಿ ನಾವು ಬೈ ವಾಕ್ ಹೋಗಿದ್ವಿ. ನಿಮಗೆ ಯಾವುದು ಸವಲತ್ತು ಬೇಕು ಆ ಸವಲತ್ತು ತೊಗೊಂಡು ಆರಾಮಾಗಿ ಹೋಗ್ಬೋದು. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಮತ್ತು ಇದ್ರ ಚಾನಲ್ ಬಗ್ಗೆ ಸ್ವಲ್ಪ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ರಿ. ಹಿಂಗೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿರಿ. ಇನ್ನೊಂದು, ಇದೆಲ್ಲ ಆದಮೇಲೆ ಲಾಸ್ಟಿಗೆ ಇವು ಏನೇನು ನಮ್ದು ಡೀಟೇಲ್ ಆಗ್ಯದಂತ ನಿಮಗೆ ಫೋಟೋ ಹಾಕ್ತೀನಿ, ಅದೆಲ್ಲ ನೋಡ್ಕೊರಿ, ಸಪೋರ್ಟ್ ಮಾಡ್ತಾಯಿರಿ. ಓಕೆ. ಹಾಗೆ ನಿಮಗೆ ಏನಾದರೂ ರಿಜಿಸ್ಟ್ರೇಷನ್ ಹೆಂಗೆ ಮಾಡಬೇಕು ಅಂತಂತಂದರೆ ಕಮೆಂಟ್ ಮಾಡಿರಿ. ಮತ್ತು ಆ ರೂಮ್ದೊಂದು ನಿಮಗೆ ಡೀಟೇಲ್ಸ್ ಬೇಕಂದರೆ ಅದನ್ನು ಕಮೆಂಟ್ ಮಾಡಿರಿ.